ಫ್ರೆಂಡ್ಸ್, ನಾವೆಲ್ಲರೂ ಭೂಮಿಯ ಮೇಲೆ ವಾಸ ಮಾಡ್ತಾ ಇರೋದಂತೂ ನಿಜ. ಆದರೆ ಈ ಭೂಮಿಯ ಮುಕ್ಕಾಲು ಭಾಗ ಅಂದರೆ 70%ಗಿಂತ ಹೆಚ್ಚು ಪ್ರದೇಶ ಕೇವಲ ನೀರಿನಿಂದಲೇ ತುಂಬಿದೆ. ಆಶ್ಚರ್ಯದ ವಿಷಯ ಏನು ಅಂದರೆ, ಮನುಷ್ಯ ಇವತ್ತು ಲಕ್ಷಾಂತರ ಮೈಲಿ ದೂರದಲ್ಲಿರುವ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದಾನೆ, ಚಂದ್ರನ ಮೇಲೆ ಸಂಶೋಧನೆ ಮಾಡಿದ್ದಾನೆ. ಆದರೆ ನಮ್ಮದೇ ಪಾದದ ಕೆಳಗಿರುವ ಸಮುದ್ರದ ಆಳದ ಬಗ್ಗೆ ನಮಗೆ ತಿಳಿದಿರೋದು ಕೇವಲ 5% ಮಾತ್ರ. ಹಾಗಾದರೆ ಬಾಕಿ ಉಳಿದ ಆ 95% ಕತ್ತಲೆ ಜಗತ್ತಿನಲ್ಲಿ ಏನಿದೆ? ವಿಜ್ಞಾನಿಗಳ ಪ್ರಕಾರ ಅಲ್ಲಿ ಮೌಂಟ್ ಎವರೆಸ್ಟ್ಗಿಂತ ಎತ್ತರದ ಪರ್ವತಗಳಿವೆಯಂತೆ, ಅತಿ ದೊಡ್ಡ ಪ್ರಪಾತಗಳಿವೆಯಂತೆ. ಅಷ್ಟೇ ಅಲ್ಲ, ಸಾವಿರಾರು ವರ್ಷಗಳಿಂದ ಜನರು ನಂಬಿಕೊಂಡು ಬಂದಿರುವ ಒಂದು ನಿಗೂಢ ಸಾಮ್ರಾಜ್ಯವೇ ಅಲ್ಲಿ ಅಡಗಿದೆ. ಅದರ ಹೆಸರೇ ಅಟ್ಲಾಂಟಿಸ್. ಈ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಸಮುದ್ರದ ಒಳಗೆ ಹೊಳೆಯುವ ಚಿನ್ನದ ಅರಮನೆಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ವಿಚಿತ್ರ ಶಕ್ತಿಗಳಿರುವ ಮನುಷ್ಯರು. ಹಾಗಾದರೆ ಅಟ್ಲಾಂಟಿಸ್ ಬರೀ ಒಂದು ಕಲ್ಪನೆನಾ, ಅಥವಾ ಸಾವಿರಾರು ವರ್ಷಗಳ ಹಿಂದೆ ಇಂತಹ ಒಂದು ನಗರ ನಿಜವಾಗಿಯೂ ಭೂಮಿ ಮೇಲಿತ್ತ? ಒಬ್ಬ ಮಹಾನ್ ಜ್ಞಾನಿ ಹೇಳಿದ ಕತೆ ಸತ್ಯನಾ? ಭಾರತದ ದ್ವಾರಕಾ ನಗರಕ್ಕೂ ಅಟ್ಲಾಂಟಿಸ್ಗೂ ಏನಾದರೂ ಸಂಬಂಧ ಇದೆಯಾ? ಈ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹುಡುಕ್ತಾ ಹೋಗೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅಟ್ಲಾಂಟಿಸ್ ಎಂಬ ರಹಸ್ಯ ಜಗತ್ತಿಗೆ ಗೊತ್ತಾಗಿದ್ದು ಸುಮಾರು 2400 ವರ್ಷಗಳ ಹಿಂದೆ. ಗ್ರೀಕ್ ದೇಶದ ಪ್ರಸಿದ್ಧ ಜ್ಞಾನಿ ಪ್ಲೇಟೋ ಬರೆದ ಟಿಮಾಯಸ್ ಮತ್ತು ಕ್ರಿಟಿಯಾಸ್ ಎಂಬ 2 ಪ್ರಮುಖ ಪುಸ್ತಕಗಳಲ್ಲಿ ಈ ನಗರದ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖಿಸಲಾಯಿತು. ಪ್ಲೇಟೋ ಅವರು ಕೇವಲ ಒಬ್ಬ ಫಿಲಾಸಫರ್ ಅಲ್ಲ, ಅವರು ಗಣಿತ, ವಿಜ್ಞಾನ ಮತ್ತು ರಾಜಕೀಯ ಶಾಸ್ತ್ರದಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಹಾಗಾಗಿ ಅವರು ಬರೆದ ಪ್ರತಿಯೊಂದು ಪದಕ್ಕೂ ಇತಿಹಾಸದಲ್ಲಿ ತುಂಬಾ ಬೆಲೆ ಇದೆ. ಪ್ಲೇಟೋ ಹೇಳುವ ಪ್ರಕಾರ ಈ ಕಥೆಯು ಈಜಿಪ್ಟ್ ದೇಶದ ರಹಸ್ಯ ದಾಖಲೆಗಳಿಂದ ಬಂದಿದ್ದಂತೆ. ಪ್ಲೇಟೋ ಅವರ ಪೂರ್ವಜರಾದ ಸೋಲೋನ್ ಎಂಬ ಮಹಾನ್ ರಾಜಕಾರಣಿ ಹಾಗೂ ಕವಿ ಈಜಿಪ್ಟ್ಗೆ ಹೋದಾಗ ಅಲ್ಲಿನ ಸೈಸ್ ಎಂಬ ನಗರದ ಪ್ರೀಸ್ಟ್ ಈ ರಹಸ್ಯವನ್ನ ಅವರಿಗೆ ತಿಳಿಸಿದ್ರಂತೆ. ಈಜಿಪ್ಟ್ನವರು ಸಾವಿರಾರು ವರ್ಷಗಳ ಇತಿಹಾಸವನ್ನ ಅತ್ಯಂತ ಜಾಗರೂಕತೆಯಿಂದ ಮಂದಿರಗಳ ಗೋಡೆಗಳ ಮೇಲೆ ಕೆತ್ತಿಡ್ತಾ ಇದ್ರು. ಆ ಪ್ರೀಸ್ಟ್ ಪ್ರಕಾರ ಸೋಲೋನ್ ಬದುಕಿದ್ದ ಕಾಲಕ್ಕಿಂತ ಸುಮಾರು 9000 ವರ್ಷಗಳ ಹಿಂದೆಯೇ ಅಟ್ಲಾಂಟಿಸ್ ಎಂಬ ಬೃಹತ್ ಸಾಮ್ರಾಜ್ಯ ಇತ್ತು. ಅಂದರೆ ಇಂದಿಗೆ ಲೆಕ್ಕ ಹಾಕಿದ್ರೆ ಸುಮಾರು 11500 ವರ್ಷಗಳ ಹಿಂದೆ ಈ ನಾಗರಿಕತೆ ತನ್ನ ಉತ್ತುಂಗದಲ್ಲಿತ್ತು. ಪ್ಲೇಟೋ ವಿವರಿಸಿದ ಪ್ರಕಾರ ಅಟ್ಲಾಂಟಿಸ್ ಎಂಬುದು ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿದ್ದ ಒಂದು ಬೃಹತ್ ದ್ವೀಪವಾಗಿತ್ತು. ಅದು ಅಂದಿನ ಕಾಲದ ಲಿಬಿಯಾ ಮತ್ತು ಏಷ್ಯಾ ಮೈನರ್ ಪ್ರದೇಶಗಳನ್ನ ಒಟ್ಟಿಗೆ ಸೇರಿಸಿದ್ರು ಅದಕ್ಕಿಂತ ದೊಡ್ಡದಾಗಿತ್ತು. ಈ ನಗರದ ಜನರು ಸಮುದ್ರದ ದೇವತೆಯಾದ ಪೋಸೈಡನ್ನ ಮಕ್ಕಳು ಎಂದು ನಂಬಲಾಗ್ತಾ ಇತ್ತಂತೆ. ಪ್ಲೇಟೋ ವಿವರಿಸಿದ ಅಟ್ಲಾಂಟಿಸ್ ನಗರದ ವಿನ್ಯಾಸವು ಇಂದಿನ ಆಧುನಿಕ ಕಾಲದ ಸ್ಮಾರ್ಟ್ ಸಿಟಿಗಿಂತಲೂ 100 ಪಟ್ಟು ಬೆಳೆದಿತ್ತು. ನಗರವು ಯಾವುದೇ ಸಾಮಾನ್ಯ ನಗರದಂತೆ ಚೌಕಾಕಾರ ಅಥವಾ ಅಸ್ತವ್ಯಸ್ತವಾಗಿರಲಿಲ್ಲ. ಅದು ಸಂಪೂರ್ಣವಾಗಿ ವೃತ್ತಾಕಾರದ ಒಂದು ವಿಶೇಷ ವಿನ್ಯಾಸವಾಗಿತ್ತು. ಆ ನಗರದ ಕೇಂದ್ರ ಭಾಗದಲ್ಲಿ ದೇವತೆಗಳ ಮಂದಿರ ಮತ್ತು ರಾಜನ ಅರಮನೆ ಕೂಡ ಇತ್ತು. ಅದರ ಸುತ್ತಲೂ ವೃತ್ತಾಕಾರದಲ್ಲಿ ಮೊದಲು ನೀರಿನ ಕಾಲುವೆ ಇತ್ತು. ಅದು 3 ಸುತ್ತಿನ ನಗರವಾಗಿತ್ತು. ಆ ನೀರಿನ ಕಾಲುವೆಗಳನ್ನು ದಾಟಲು ಬೃಹತ್ ಮತ್ತು ಭದ್ರವಾದ ಸೇತುವೆಗಳನ್ನು ಕಟ್ಟಲಾಗ್ತಾ ಇತ್ತು. ಪ್ರತಿಯೊಂದು ಕಾಲುವೆಯು ಸಮುದ್ರಕ್ಕೆ ಸಂಪರ್ಕ ಹೊಂದಿತ್ತು. ಅದರಿಂದ ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳು ಸಮುದ್ರದಿಂದ ನೇರವಾಗಿ ನಗರದ ಹೃದಯ ಭಾಗದವರೆಗೂ ಸುಲಭವಾಗಿ ಬರಬಹುದಿತ್ತು. ಆ ನಗರ ಕೇವಲ ಸುಂದರವಾಗಿರಲಿಲ್ಲ, ಅದು ಊಹಿಸಲಾಗದ ದೈತ್ಯಾಕಾರದ ಕೋಟೆಯಂತಿತ್ತು. ಶತ್ರುಗಳು ಸಮುದ್ರದ ಮೂಲಕ ದಾಳಿ ಮಾಡಿದ್ರೂ ಕೂಡ ಆ ನೀರಿನ ಕಾಲುವೆಗಳನ್ನು ದಾಟಿ ಒಳಬರೋದು ಅಸಾಧ್ಯವಾಗಿತ್ತು. ಅಲ್ಲಿನ ಜನರು ಅಗೆದಿದ್ದ ಆ ಕಾಲುವೆಗಳು ಮತ್ತು ಸುರಂಗಗಳು ಇಂದಿನ ಕಾಲದ ಸುಧಾರಿತ ಇಂಜಿನಿಯರಿಂಗ್ ಕೆಲಸಗಳಿಗೆ ಸವಾಲು ಹಾಕುವಂತಿತ್ತು. ಇನ್ನು ಅಟ್ಲಾಂಟಿಸ್ನಲ್ಲಿ ಸಂಪತ್ತು ಎಷ್ಟು ಹೇರಳವಾಗಿತ್ತು ಅಂದರೆ ಅಲ್ಲಿನ ಜನರಿಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅತಿ ಕಡಿಮೆಯಾಗಿತ್ತು. ರಾಜನ ಅರಮನೆಯ ಗೋಡೆಗಳಿಗೆ ಮತ್ತು ದೇವಸ್ಥಾನದ ಶಿಖರಗಳಿಗೆ ಸಂಪೂರ್ಣವಾಗಿ ಚಿನ್ನದ ತಗಡುಗಳನ್ನೇ ಹೊದಿಸಲಾಗಿತ್ತು. ಅಲ್ಲಿ ಒರಿಚಾಲ್ಕಮ್ ಎಂಬ ಒಂದು ವಿಶೇಷವಾದ ಅಪರೂಪದ ಲೋಹ ಸಿಗ್ತಾ ಇತ್ತು. ಅದು ಸೂರ್ಯನ ಬೆಳಕಿಗೆ ಕೆಡದಂತೆ ಕೆಂಪಗೆ ಮತ್ತು ಬಂಗಾರದಂತೆ ಹಳದಿಯಾಗಿ ಹೊಳಿತಾ ಇತ್ತು. ಆ ಲೋಹ ಇಡೀ ಜಗತ್ತಿನಲ್ಲಿ ಅಟ್ಲಾಂಟಿಸ್ ಬಿಟ್ಟರೆ ಬೇರೆಲ್ಲೂ ಸಿಗ್ತಾ ಇರಲಿಲ್ಲ ಎಂದು ಪ್ಲೇಟೋ ಬರೆದಿದ್ದಾರೆ. ಹಾಗೆ ಅಲ್ಲಿನ ಹವಾಮಾನ ಮತ್ತು ಭೂಮಿ ಎಷ್ಟು ಫಲವತ್ತಾಗಿತ್ತು ಅಂದ್ರೆ ಜನರು ವರ್ಷಕ್ಕೆ 2 ಬಾರಿ ಬೆಳೆಗಳನ್ನ ಬೆಳೀತಾ ಇದ್ರು. ಅಲ್ಲಿನ ಕಾಡುಗಳಲ್ಲಿ ಆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಮತ್ತು ನಾವು ನೋಡಿರದ ಎಷ್ಟೋ ವಿಚಿತ್ರ ಪ್ರಾಣಿ ಪಕ್ಷಿಗಳು ಅಲ್ಲಿ ವಾಸಿಸ್ತಾ ಇತ್ತು. ಜನರಿಗಾಗಿ ಸುಧಾರಿತ ಸ್ನಾನದ ಗೃಹಗಳು, ಬಿಸಿ ನೀರು ಮತ್ತು ತಣ್ಣೀರಿನ ಬುಗ್ಗೆಗಳನ್ನ ನಗರದಲ್ಲೇ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿನ ಶಿಲ್ಪಕಲೆ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಪ್ರತಿಯೊಂದು ಕಟ್ಟಡವೂ ಒಂದು ಕಲಾಕೃತಿಯಂತಿತ್ತು. ಆ ಜನರು ವಿಜ್ಞಾನ, ಕಲೆ, ಗಣಿತ ಮತ್ತು ನಕ್ಷತ್ರ ಶಾಸ್ತ್ರದಲ್ಲಿ ಅಗಾಧವಾದ ಜ್ಞಾನವನ್ನ ಹೊಂದಿದ್ರು. ಅವರು ಅಟ್ಲಾಂಟಿಕ್ ಸಾಗರದ ಮೇಲಷ್ಟೇ ಅಲ್ಲ, ಅಕ್ಕಪಕ್ಕದ ಎಷ್ಟೋ ಖಂಡಗಳ ಮೇಲೆ ಅಧಿಕಾರ ನಡೆಸ್ತಾ ಇದ್ರು. ಇಷ್ಟು ಸುಂದರವಾಗಿದ್ದ ಮತ್ತು ಸಮೃದ್ಧವಾಗಿದ್ದ ಸಾಮ್ರಾಜ್ಯ
ಕೇವಲ ಒಂದೇ ಒಂದು ದಿನದಲ್ಲಿ ನಾಶವಾಗಿ ಬಿಡುತ್ತೆ. ಪ್ಲೇಟೋ ಹೇಳುವ ಪ್ರಕಾರ ಅಟ್ಲಾಂಟಿಸ್ ಜನರು ಆರಂಭದಲ್ಲಿ ತುಂಬಾ ಸಜ್ಜನರಾಗಿದ್ರು, ಧರ್ಮನಿಷ್ಠರಾಗಿದ್ರು ಮತ್ತು ದೈವಿಕ ಗುಣಗಳನ್ನು ಹೊಂದಿರ್ತಾರೆ. ಆದರೆ ಸಂಪತ್ತು ಮತ್ತು ಅಧಿಕಾರ ಹೆಚ್ಚಾದಂತೆ ಅವರಲ್ಲಿ ನಿಧಾನವಾಗಿ ಅಹಂಕಾರ ಮತ್ತು ದುರಾಸೆ ಬೆಳೆದು ಅವರು ತಮ್ಮನ್ನು ತಾವೇ ದೇವತೆಗಳಿಗಿಂತ ಶ್ರೇಷ್ಠರು ಎಂದು ಭಾವಿಸಲು ಶುರು ಮಾಡುತ್ತಾರೆ. ಅವರು ತಮ್ಮ ಶಕ್ತಿಯನ್ನು ಬಳಸಿ ಅಕ್ಕಪಕ್ಕದ ಪುಟ್ಟ ಪುಟ್ಟ ದೇಶಗಳ ಮೇಲೆ ದಾಳಿ ಮಾಡಲು ಶುರು ಮಾಡಿದರು. ಹಾಗಾಗಿ ಅವರ ಈ ಅಧರ್ಮ ಮತ್ತು ದೌರ್ಜನ್ಯವನ್ನು ನೋಡಿ ಪ್ರಕೃತಿ ಅಥವಾ ದೇವತೆಗಳು ಕೋಪಗೊಂಡರು ಎಂದು ಹೇಳಲಾಗುತ್ತೆ. ಪ್ಲೇಟೋ ಬರೆದಿರುವಂತೆ ಆ ಕರಾಳ ದಿನದಂದು ಭೂಮಿ ಜೋರಾಗಿ ನಡುಗಲು ಶುರುವಾಯಿತು. ಆಕಾಶದಿಂದ ಬೆಂಕಿ ಬಿದ್ದಂತೆ ಅನಾಹುತಗಳಾದವು. ಭೀಕರ ಭೂಕಂಪ ಮತ್ತು ಅದರ ಬೆನ್ನಲ್ಲೇ ಆಕಾಶದ ಎತ್ತರಕ್ಕೆ ಹಾರುವಂತ ಮಹಾಸುನಾಮಿ ಸಂಭವಿಸಿತು. ಕೇವಲ 24 ಗಂಟೆಗಳಲ್ಲಿ, ಅಂದರೆ ಒಂದೇ ಹಗಲು ಮತ್ತು ಒಂದೇ ರಾತ್ರಿಯಲ್ಲಿ ಇಡೀ ಬೃಹತ್ ದ್ವೀಪವು ತನ್ನ ಸಕಲ ವೈಭವದೊಂದಿಗೆ ಸಮುದ್ರದ ಆಳಕ್ಕೆ ಕುಸಿದು ಹೋಗಿತ್ತು. ಮರುದಿನ ಸೂರ್ಯ ಬಂದಾಗ ಅಲ್ಲಿನ ಸುಂದರ ಕಟ್ಟಡಗಳು, ಲಕ್ಷಾಂತರ ಜನರು ಮತ್ತು ಆ ಭವ್ಯ ಸಾಮ್ರಾಜ್ಯದ ಯಾವುದೇ ಕುರುಹು ಕೂಡ ಇರಲಿಲ್ಲ. ಇಡೀ ಜಾಗವು ಕೆಸರು ಮಿಶ್ರಿತ ಸಮುದ್ರದ ನೀರಿನಿಂದ ಆವೃತವಾಗಿತ್ತು. ಇನ್ನು ಅಟ್ಲಾಂಟಿಸ್ ಬರೀ ಪ್ಲೇಟೋ ಸೃಷ್ಟಿಸಿದ ಕಟ್ಟುಕಥೆನ ಅಥವಾ ನಿಜಾನ ಅನ್ನೋದರ ಬಗ್ಗೆ ಇಂದಿಗೂ ಚರ್ಚೆಗಳು ನಡೆಯುತ್ತಲಿವೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ನಡೆದ ಕೆಲವು ಆಶ್ಚರ್ಯಕರ ಸಂಶೋಧನೆಗಳು ಎಲ್ಲರನ್ನೂ ಯೋಚಿಸೋ ಹಾಗೆ ಮಾಡಿಬಿಡ್ತು. ಅದರಲ್ಲಿ ನಂಬರ್ 1, ಬಿಮಿನಿ ರೋಡ್. 1968ರಲ್ಲಿ ಬಹಾಮಾಸ್ ದ್ವೀಪದ ಹತ್ತಿರ ಸಮುದ್ರದ ಆಳದಲ್ಲಿ ವಿಜ್ಞಾನಿಗಳಿಗೆ ಸುಮಾರು 800 ಮೀಟರ್ ಉದ್ದದ ಒಂದು ಕಲ್ಲಿನ ರಚನೆ ಸಿಕ್ತು. ಅವುಗಳನ್ನು ನೋಡಿದ್ರೆ ಯಾರೋ ಅಚ್ಚುಕಟ್ಟಾಗಿ ಕಲ್ಲುಗಳನ್ನು ಕೆತ್ತಿ ರಸ್ತೆ ನಿರ್ಮಿಸಿದಂತೆ ಕಾಣ್ತಾ ಇತ್ತು. ಅದು ಅಟ್ಲಾಂಟಿಸ್ ನಗರದ ದಾರಿಯಾಗಿರಬಹುದು ಎಂದು ಅನೇಕ ಸಂಶೋಧಕರು ನಂಬ್ತಾರೆ. ನಂಬರ್ 2, ಆಫ್ರಿಕಾದ ಕಣ್ಣು. ಆಫ್ರಿಕಾದ ಮೆರಿಟೇನಿಯಾದಲ್ಲಿ ಒಂದು ವಿಚಿತ್ರವಾದ ಗೋಲಾಕಾರದ ರಚನೆ ಇದೆ. ಅದನ್ನು ಆಕಾಶದಿಂದ ಅಥವಾ ಉಪಗ್ರಹದಿಂದ ನೋಡಿದರೆ ಪ್ಲೇಟೋ ವಿವರಿಸಿದ ಅಟ್ಲಾಂಟಿಸ್ ನಗರದ ವಿನ್ಯಾಸಕ್ಕೆ 100ಕ್ಕೆ 100ರಷ್ಟು ಹೋಲಿಕೆಯಾಗುತ್ತೆ. ವಿಜ್ಞಾನಿಗಳ ಪ್ರಕಾರ ಒಂದು ಕಾಲದಲ್ಲಿ ಇಲ್ಲಿ ಸಮುದ್ರದ ನೀರು ಇತ್ತು ಮತ್ತು ಸುನಾಮಿಯ ಕಾರಣದಿಂದ ಈ ನಗರ ಮರಳಿನ ಅಡಿಯಲ್ಲಿ ಹೂತು ಹೋಗಿರಬಹುದು ಎಂದು ಹೇಳುತ್ತಾರೆ. ಇನ್ನು ನಂಬರ್ 3, ಜ್ವಾಲಾಮುಖಿ ಸ್ಫೋಟ. ಗ್ರೀಸ್ ದೇಶದ ಹತ್ತಿರವಿರುವ ಸ್ಯಾಂಟೋರಿನಿ ಎಂಬ ದ್ವೀಪದಲ್ಲಿ ಸುಮಾರು 3600 ವರ್ಷಗಳ ಹಿಂದೆ ಭೀಕರ ಜ್ವಾಲಾಮುಖಿ ಸ್ಫೋಟಗೊಂಡು ಅಲ್ಲಿನ ಮಿನೋವನ್ ನಾಗರಿಕತೆ ನಾಶವಾಗಿತ್ತು. ಪ್ಲೇಟೋ ಹೇಳಿದ ಕತೆಗೆ ಇದು ತುಂಬಾ ಹತ್ತಿರವಾಗಿರೋದ್ರಿಂದ ಅಟ್ಲಾಂಟಿಸ್ ಅನ್ನೋ ನಗರವು ಇದೇ ಇರಬಹುದು ಎಂಬ ವಾದವೂ ಇದೆ. ನಾವು ಅಟ್ಲಾಂಟಿಸ್ ಬಗ್ಗೆ ಮಾತನಾಡುವಾಗ ನಮ್ಮ ಭಾರತದ ಪೌರಾಣಿಕ ನಗರವಾದ ದ್ವಾರಕ ಬಗ್ಗೆ ಮಾತನಾಡಲೇಬೇಕು. ಮಹಾಭಾರತದ ಕಥೆಗಳ ಪ್ರಕಾರ ಶ್ರೀಕೃಷ್ಣ ನಿರ್ಮಿಸಿದ ದ್ವಾರಕ ನಗರ ಕೂಡ ಚಿನ್ನದಿಂದ ಮಾಡಲ್ಪಟ್ಟಿತ್ತು ಮತ್ತು ಶ್ರೀಕೃಷ್ಣನ ನಿರ್ಗಮನದ ನಂತರ ಇಡೀ ನಗರ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅಟ್ಲಾಂಟಿಸ್ ಮತ್ತು ದ್ವಾರಕ ಎರಡೂ ನಗರಗಳು ಅತ್ಯಂತ ಮುಂದುವರಿದ ತಂತ್ರಜ್ಞಾನವನ್ನ ಹೊಂದಿತ್ತು. ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಮುಳುಗಿ ಹೋದವು ಅನ್ನೋದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ. ಅಲ್ಲಿನ ವಿಶೇಷ ಏನು ಅಂದ್ರೆ, ಗುಜರಾತ್ನ ಸಮುದ್ರ ತೀರದಲ್ಲಿ ಸಂಶೋಧಕರು ಹಳೆಯ ದ್ವಾರಕಾ ನಗರದ ಅವಶೇಷಗಳನ್ನು ನಿಜವಾಗಿಯೂ ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ದೊಡ್ಡ ದೊಡ್ಡ ಗೋಡೆಗಳು, ಲಂಗರುಗಳು ಮತ್ತು ಮನುಷ್ಯರು ನಿರ್ಮಿಸಿದ ಕಲ್ಲಿನ ರಚನೆಗಳು ಸಿಕ್ಕಿವೆ. ದ್ವಾರಕಾ ನಗರ ನಿಜವಾಗಿಯೂ ಇತ್ತು ಅನ್ನೋದು ಪ್ರೂವ್ ಆದ ಮೇಲೆ ಅಟ್ಲಾಂಟಿಸ್ ಕೂಡ ನಿಜವಾಗಿಯೂ ಇರಬಹುದು ಎಂಬ ನಂಬಿಕೆ ಜಗತ್ತಿನಾದ್ಯಂತ ಹೆಚ್ಚಾಯಿತು. ಭಾರತದ ದ್ವಾರಕ ಸಿಕ್ಕ ಹಾಗೆ ಅಟ್ಲಾಂಟಿಸ್ ಕೂಡ ಒಂದು ದಿನ ಅಟ್ಲಾಂಟಿಕ್ ಸಾಗರದ ಮರಳಿನ ಅಡಿಯಲ್ಲಿ ಸಿಕ್ಕಿದ್ರೂ ಅಚ್ಚರಿಯಿಲ್ಲ. ಹಾಲಿವುಡ್ ಸಿನಿಮಾಗಳು ಅಟ್ಲಾಂಟಿಸ್ ಅನ್ನ ತುಂಬಾ ಸುಂದರವಾಗಿ ಚಿತ್ರಿಸಿವೆ. ಪ್ರಸಿದ್ಧ ಸಿನಿಮಾವಾದ ಅಕ್ವಾಮ್ಯಾನ್ನಲ್ಲಿ ಅಟ್ಲಾಂಟಿಸ್ ನಗರವನ್ನ ಅತ್ಯಂತ ಭವ್ಯವಾಗಿ ತೋರಿಸಲಾಗಿದೆ. ಅಲ್ಲಿನ ಜನರು ಸಮುದ್ರದ ಅಡಿಯಲ್ಲಿ ಗಾಳಿಯೇ ಇಲ್ಲದೆ ಬದುಕೋದು, ಹೈಟೆಕ್ ಶಕ್ತಿಗಳನ್ನು ಬಳಸೋದು ನಮಗೆ ರೋಮಾಂಚನ ನೀಡುತ್ತೆ. ಸಿನಿಮಾಗಳು ತೋರಿಸೋದು ಬರೀ ಕಲ್ಪನೆಯಾಗಿರಬಹುದು, ಆದರೆ ಅವು ನಮ್ಮ ಇತಿಹಾಸದ ಒಂದು ಕಳೆದು ಹೋದ ಭಾಗದ ಬಗ್ಗೆ ನಮಗೆ ಕುತೂಹಲ ಹುಟ್ಟಿಸ್ತಿವೆ. ಅಟ್ಲಾಂಟಿಸ್ ನಿಜವೋ ಅಥವಾ ಪ್ಲೇಟೋ ಹೇಳಿದ ಒಂದು ಕಾಲ್ಪನಿಕ ಕಥೆಯೋ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಕಥೆಯ ಮೂಲಕ ನಮಗೆ ಸಿಗುವ ಪಾಠ ತುಂಬ ದೊಡ್ಡದಾಗಿದೆ. ಮನುಷ್ಯ ಎಷ್ಟೇ ವಿಜ್ಞಾನ ಬೆಳೆಸಲಿ, ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಲಿ, ಅವನು ಪ್ರಕೃತಿಯನ್ನು ಮಾತ್ರ ಮೀರಲು ಸಾಧ್ಯವೇ ಇಲ್ಲ. ಅತಿಯಾದ ಅಹಂಕಾರ ಮತ್ತು ಪ್ರಕೃತಿಯ ನಾಶ ಮನುಷ್ಯನ ವಿನಾಶಕ್ಕೆ ದಾರಿ ಅನ್ನೋದು ಅಟ್ಲಾಂಟಿಸ್ ಕಥೆಯ ಸಾರಾಂಶ. ನಾವು ಇವತ್ತು ಪರಿಸರವನ್ನು ಕಾಪಾಡಿಕೊಳ್ಳದಿದ್ರೆ ಅಟ್ಲಾಂಟಿಸ್ಗೆ ಬಂದ ಸ್ಥಿತಿಯೇ ಮುಂದೆ ನಮ್ಮ ಆಧುನಿಕ ಜಗತ್ತಿಗೂ ಬರಬಹುದು ಎಂಬ ಎಚ್ಚರಿಕೆ ಈ ರಹಸ್ಯದಲ್ಲಿದೆ. ಅಟ್ಲಾಂಟಿಸ್ ಇಂದಿಗೂ ಇತಿಹಾಸದ ಅತಿದೊಡ್ಡ ನಿಗೂಢವಾಗಿಯೇ ಉಳಿದಿದೆ. ಅದು ಸಮುದ್ರದ ಅಡಿಯಲ್ಲಿ ಎಲ್ಲೋ ಒಂದು ಕಡೆ ಮಲಗಿರಬಹುದು, ಅಥವಾ ಅದು ಪ್ಲೇಟೋ ಅವರ ಶ್ರೇಷ್ಠ ಕಲ್ಪನೆಯಾಗಿರಬಹುದು. ಏನೇ ಆದರೂ ಅಟ್ಲಾಂಟಿಸ್ ಬಗ್ಗೆ ಇರುವ ಕಥೆಗಳು ಮನುಷ್ಯನಿಗೆ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಸಮುದ್ರದ ಆಳವನ್ನು ಶೋಧಿಸಲು ಪ್ರೇರಣೆ ನೀಡುತ್ತಲೇ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಅಟ್ಲಾಂಟಿಸ್ ನಗರ ನಿಜವಾಗಿಯೂ ಇತ್ತ? ಒಂದು ವೇಳೆ ಇದ್ದರೆ ಅದು ಈಗ ಎಲ್ಲಿದೆ ಅಂತ ನೀವು ಅಂದುಕೊಳ್ತೀರಾ? ನಿಮ್ಮ ಅನಿಸಿಕೆಯನ್ನು ಮಿಸ್ ಮಾಡದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.